ಲ್ಯಾಂಡ್ ಲಾರ್ಡ್ ಇದು ದುನಿಯಾ ವಿಜಯ್, ರಚಿತಾ ರಾಮ್, ರಾಜ್ಬಿ ಶೆಟ್ಟಿ ಇನ್ನಿತರ ನಟಿಸಿ ಜಡೇಶ್ ಹಂಪಿ ಅವರು ಆಕ್ಷನ್ ಕಟ್ ಹೇಳಿರೋ ಸಿನಿಮಾ. ಇದರಲ್ಲಿ ಕತೆ ಏನಪ್ಪ ಅಂದರೆ, ಒಬ್ಬ ಜಮೀನುದಾರ ಮತ್ತು ಕೂಲಿಯವರ ನಡುವೆ ನಡೆಯೋ ಫೈಟೇ ಈ ಸಿನಿಮಾದ ಕತೆ. ಈ ಸಿನಿಮಾದ ಯಾವುದೇ ಪ್ರಮೋಷನಲ್ ಕಂಟೆಂಟು ನೋಡದೆಯೇ ಥಿಯೇಟ್ರಿಗೆ ಹೋದೆ. ಅದಕ್ಕೆ ಕಾರಣ ಈ ಸಿನಿಮಾದ ಡೈರೆಕ್ಟ್ರು ಜಡೇಶ್ ಹಂಪಿಯವರ ಗುರು ಶಿಷ್ಯರು ಕಾಟೇರ ಅವರ ವರ್ಕ್ ನನಗೆ ಸಖತ್ ಇಷ್ಟ ಆಗಿತ್ತು. ಈ ಸಿನಿಮಾದಲ್ಲಿ ಇನ್ನೂ ಇಷ್ಟ ಆಗಿದ್ದು, ಯಾವಾಗಲೂ ಬೆಂಗಳೂರು ಗಲ್ಲಿ ಗಲ್ಲಿಗಳಲ್ಲಿ ಲಾಂಗು ಮಚ್ಚು ಹಿಡ್ಕೊಂಡಿದ್ದ ದುನಿಯಾ ವಿಜಯ್ ಅವರು ಕೊಡ್ಲಿ ಹಿಡ್ಕೊಂಡು ಈ ಸಲ ಊರ ಕಡೆ ಹೊರಟಿರೋದು. ಹಾಗೆ ಆ್ಯಕ್ಟ್ರು, ಡೈರೆಕ್ಟ್ರು, ಪ್ರೊಡ್ಯೂಸರ್ ಆಗಿದ್ದ ರಾಜ್ಬಿ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ವಿಲನ್ ಆಗಿದ್ದಾರೆ. ಹೀಗೆ ಹೇಳ್ತಾ ಹೋದರೆ ಈ ಸಿನಿಮಾದ ಸ್ಟಾರ್ ಕ್ಯಾಸ್ಟು ಸಿನಿಮಾ ಸ್ಕ್ರೀನಲ್ಲಿ ನೋಡೋದೆ, ಆ ಜುಗಲ್ಬಂದಿ ನೋಡೋದೆ ಒಂಥರ ಮಜಾ. ಈ ಸಿನಿಮಾದ ತೂಕನ ಇನ್ನೊಂಚೂರು ಜಾಸ್ತಿ ಮಾಡಿದ್ದು ಮಾಸ್ತಿ ಅವರ ಡೈಲಾಗ್ಸ್ ಅಂದರೆ ತಪ್ಪಾಗಲ್ಲ. ತಂದೆ ಮಗಳ ಸೀನ್ಸ್ ನೋಡ್ತಿದ್ದ ಅಷ್ಟು ಹೊತ್ತು ನನಗೆ ನಮ್ಮ ತಂದೆ ನೆನಪಾದರು. ಎಜುಕೇಷನ್, ಎಮೋಷ್ನಲ್, ಎಂಟರ್ಟೈನ್ಮೆಂಟ್ ಎಲ್ಲ ಇದೆ. ನಾನು ಕೊಟ್ಟ ಕಾಸಿಗೆ ಮೋಸ ಇಲ್ಲ. ಹೀಗೆ ಹೇಳ್ತಾ ಹೋದರೆ ಸಿನಿಮಾದಲ್ಲಿ ನಾವು ಥಿಯೇಟ್ರಲ್ಲಿ ಶಿಲ್ಲೆ ಹೊಡೋ ಮೂಮೆಂಟ್ಸು ಬೇಜಾನಿವೆ. ಅದು ರೈಟಿಂಗ್, ಎಕ್ಸಿಕ್ಯೂಷನ್ ಎಲ್ಲ ಕಡೆ ಸಖತ್ತಾಗಿ ವರ್ಕ್ ಆಗಿದೆ. ಸೆಟಪ್ ಆ್ಯಂಡ್ ಪೇ ಆಫ್, ಮೆಟಾಫರು ತುಂಬ ಇಷ್ಟ ಆಯ್ತು ನನಗೆ ಈ ಸಿನಿಮಾ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಮನೆ ಮಂದಿಲ್ಲ ಕೂತು ನೋಡೋಕ್ಕೆ ನಮ್ಮ ಕತೆ, ನಮ್ಮ ಮಣ್ಣಿನ ಕತೆ ನೋಡಬೇಕು ಅಂತಿದ್ರೆ ಲ್ಯಾಂಡ್ ಲಾರ್ಡ್ ತಪ್ಪದೆ ಟ್ರೈ ಮಾಡಿ. ಆ ಕೋಲಾರ ಸ್ಲ್ಯಾಂಗ್ ಸಹ ಸಖತ್ತಾಗಿ ವರ್ಕ್ ಆಗಿದೆ.